ಅರಕಲಗೂಡು ತಾಲೂಕಿನ ರಾಮನಾಥಪುರ ಹೋಬಳಿಯ ಬಸವನಹಳ್ಳಿ ಗ್ರಾಮದಲ್ಲಿ ಮೀನು ಸೇವಿಸಿ ಇಬ್ಬರು ವಾಂತಿ ಭೇದಿಯಿಂದ ಮೃತಪಟ್ಟಿರುತ್ತಾರೆ. ಗ್ರಾಮದಲ್ಲಿ ಸುಮಾರು 15 ಜನಕ್ಕೆ ವಾಂತಿ ಭೇದಿ ಕಾಣಿಸಿಕೊಂಡವರ ಪರಿಣಾಮ ಅವರುಗಳು ಮೈಸೂರು, ಹೊಳೆನರಸೀಪುರ, ಸಾಲಿಗ್ರಾಮ, ಕೇರಳಾಪುರ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಬಸವನಹಳ್ಳಿ ಗ್ರಾಮಕ್ಕೆ ಜಿಲ್ಲಾಧಿಕಾರಿಗಳಾದ ಸತ್ಯಭಾಮ ಭೇಟಿ ನೀಡಿ ಪರಿಶೀಲಿಸಿ ಮಾತನಾಡಿ, ಸದರಿ ಮೃತದೇಹಗಳನ್ನು ಶವ ಪರೀಕ್ಷೆ ನಡೆಸಿ ಅಂತ್ಯ ಸಂಸ್ಕಾರ ಮಾಡಬೇಕು. ಯಾವುದರಿಂದ ವಾಂತಿ ಭೇದಿ ಸಂಭವಿಸಿದೆ ಎಂಬುದನ್ನು ಪತ್ತೆ ಹಚ್ಚಲು ಜಿಲ್ಲಾ ಆರೋಗ್ಯಾಧಿಕಾರಿಗಳಿಗೆ ಸೂಚಿಸಿ ಬಸವನಹಳ್ಳಿ ಹಾಗೂ ಬಸವನಹಳ್ಳಿ ಕೊಪ್ಪಲು ಗ್ರಾಮದ ಜನರಿಗೆ ಪರೀಕ್ಷೆ ನಡೆಸುವಂತೆ ಸೂಚಿಸಿದರು. ಗ್ರಾಮ ಪಂಚಾಯಿತಿ ವತಿಯಿಂದ ಶುದ್ಧ ನೀರು ಒದಗಿಸಬೇಕು ಹಾಗೂ ಗ್ರಾಮದಲ್ಲಿ ಶುಚಿತ್ವ ಕಾಪಾಡಬೇಕು ಎಂದು ತಿಳಿಸಿದರು. ಮತ್ತೆ ನಾನು ಹಿಲ್ಸ್ಗೂ ಕರ್ಕೊಂಡು ಬನ್ನಿ ಅಂತ ಹೇಳಿದ್ದೀನಿ. ಸಾಲಿಗ್ರಾಮದಲ್ಲಿದ್ದಾರೆ. ಸೊ ಈ ಎಲ್ಲ ಹಾಸ್ಪಿಟಲ್ ಇದ್ದಾರೆ. ಸೊ ನೋಡ್ಬೇಕು ಏನಕ್ಕೆ ಯಾವ ಕಾರಣದಿಂದ ದುಡ್ಡು ಆಗಿದೆ. ಟೆಸ್ಟಿಂಗ್ ಆಗಿದೆ. ವಾಟರ್ ಟೆಸ್ಟಿಂಗಲ್ಲಿ ಕರೆಕ್ಟ್ ಆಗಿದೆ. ಏನು ನಮ್ಮ ಬೇರೆ ಬೇರೆ ಲೆವೆಲ್ಸು ಅದೆಲ್ಲ ಕರೆಕ್ಟ್ ಆಗಿದೆ. ಒಂದು ಖಾಸಗಿ ಬೋರ್ವೆಲ್ನ ಇದು ಮಾಡಿಬಿಟ್ಟು ವಾಟರ್ ಸಪ್ಲೈ ಕೊಡ್ತಾ ಇದ್ದಾನೆ. ನೀರಿದ್ದೇನು ಸಮಸ್ಯೆ ಇಲ್ಲ. ಬಹುಶಃ ಏನು ಫುಡ್ದಿಂದ ಏನಾದರೂ ಪ್ರಾಬ್ಲಮ್ ಆಗಿದೆ ಅಂತ ಹೇಳ್ಬಿಟ್ಟು ಪೋಸ್ಟ್ ಮಾರ್ಟಮ್ ಮಾಡಿಸ್ಬೇಕಾಗಿದೆ. 2 ಶವಗಳನ್ನ ಪೋಸ್ಟ್ ಮಾರ್ಟಮ್ ಮಾಡಿಸ್ಬೇಕಾಗಿದೆ. ಮಾಡಿಸಿದ್ಮೇಲೆ ಅಷ್ಟೇ ಗೊತ್ತಾಗುತ್ತೆ ಏನು ಸಮಸ್ಯೆ, ಯಾವ ಸಮಸ್ಯೆಯಿಂದ ಈ ಒಂದು ಮರಣ ಆಗಿದೆ ಅಂತ ಗೊತ್ತಾಗಬೇಕಾಗಿದೆ. ಅದಾದ ನಂತರ ನಾವು ಗ್ರಾಮಸ್ಥರಿಗೆ ಇವತ್ತೆಲ್ಲ ಸ್ಕ್ರೀನಿಂಗ್ ಎಲ್ಲ ಮಾಡಿಸ್ತೀವಿ, ಕಂಪ್ಲೀಟ್ ಚೆಕಪ್ ಮಾಡಿಸ್ತೀವಿ. ಸೊ ಕಂಪ್ಲೀಟ್ ಆಗೋದು ಮಾನಿಟರ್ ಮಾಡ್ತೀವಿ. ನಮ್ಮ ಒಟ್ಟು ಎಷ್ಟು ಜನಕ್ಕೆ ಈ ಥರ ಆಗಿತ್ತು? ಎಷ್ಟು ಜನಕ್ಕೆ ಈ ಥರ ಅಸ್ವಸ್ಥ ಆಗಿರ್ತಕ್ಕಂಥ? ಅಲ್ಲ, ಒಂದು 4-5 ಜನಕ್ಕೆ ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಪೂರ್ಣಿಮಾ, ತಹಶೀಲ್ದಾರರಾದ ಮೋಹನ್ ಕುಮಾರ್, ಜಿಲ್ಲಾ ಆರೋಗ್ಯಾಧಿಕಾರಿ ಶಿವಸ್ವಾಮಿ, ತಾಲೂಕು ಆರೋಗ್ಯಾಧಿಕಾರಿ ಪುಷ್ಪಲತಾ, ತಾಲೂಕು ಕಚೇರಿಯ ಶಿರಸ್ತೇದಾರರಾದ ಸಿ ಸ್ವಾಮಿ ಸೇರಿದಂತೆ ಇತರರು ಹಾಜರಿದ್ದರು.